ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಮಂತ್ರಿ ಆಗಬಹುದು. ಈ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದಾರೆ. ವಿಜಯೇಂದ್ರ ಸೇರಿ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಅವರು ಓರ್ವ ಹಿರಿಯ ನಾಯಕರಾಗಿದ್ದಾರೆ. ಯಾರು ಅವರನ್ನ ಮ್ಯಾಚ್ ಮಾಡಲು ಆಗುವುದಿಲ್ಲ. ಕೆಲವೇ ತಿಂಗಳಲ್ಲಿ ಅವರು ಪ್ರಧಾನಮಂತ್ರಿ ಆಗಬಹುದು. ನವೆಂಬರ್ನಲ್ಲಿ ಮೋದಿ ಅವರಿಗೆ 75 ವರ್ಷ ತುಂಬುತ್ತೆ. RSS ಹೇಳಿದಂತೆ ಮೋದಿ ಕೆಳಗಿಳಿದ್ರೆ ಅವರು ಅಧಿಕಾರದಿಂದ ಕೆಳಗಿಳಿಯಬಹುದು. ಬಿಜೆಪಿಗೆ ಲೋಕಸಭೆಯಲ್ಲಿ ಬಹುಮತ ಇಲ್ಲ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಬೆಂಬಲ ಹಿಂಪಡೆದ್ರೆ ಸರ್ಕಾರ ಬೀಳಬಹುದು. ನಿಜಕ್ಕೂ ಸತ್ಯ. ಆಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಅವಕಾಶವಿದೆ. ರಾಹುಲ್ ಗಾಂಧಿಗೆ ಮೊದಲ ಅವಕಾಶ ಇದೆ. ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆದ್ರೂ ಅಚ್ಚರಿ ಏನಿಲ್ಲ. ನನ್ನ ಮನಸ್ಸು ಹೇಳ್ತದೆ ಅವರು ಪ್ರಧಾನಿ ಆಗೇ ಆಗ್ತಾರೆ ಅಂತ. ಬಿಜೆಪಿಯವರ ವ್ಯಂಗ್ಯ ನಿಜವಾಗುತ್ತೆ. ಅವರು ಪವರ್ಫುಲ್ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ರಾಜ್ಯದಲ್ಲಿ ಸೆಪ್ಟೆಂಬರ್ ಯಾವುದೇ ಕ್ರಾಂತಿ ಆಗಲ್ಲ. ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲವೇ ಇಲ್ಲ. ಅವರೇ 2 ವರ್ಷ 10 ತಿಂಗಳ ಸಿಎಂ ಆಗಿ ಇರ್ತಾರೆ ಎಂದು ಬಸವರಾಜ ರಾಯರೆಡ್ಡಿ ಭರವಸೆಯ ಮಾತನ್ನ ಆಡಿದ್ದಾರೆ. 2013 ನವೆಂಬರ್ ಅಲ್ಲಿ ಫೈನಲ್ ಅವಾರ್ಡ್ ಆಗಿದೆ ಬ್ರಿಜೇಶ್ ಕುಮಾರ್ ಅವರು. ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೇರ್ ಇಸ್ ಎ ಸ್ಟೇ ಇನ್ ದ ಸುಪ್ರೀಂ ಕೋರ್ಟ್. ಪ್ರಧಾನಮಂತ್ರಿ ಮೀಟಿಂಗೇ ಕರೀವಲ್ಲ. ಅದ್ರ ಬಗ್ಗೆ ಒಂದರ ಮಾತಾಡ್ತಾರ ಅಪೋಸಿಷನ್. ವಿ ಆರ್ ಲೂಸಿಂಗ್ ಹ್ಯೂಜ್ ಕ್ವಾಂಟಮ್ ಆಫ್ ವಾಟರ್. ನಿಯರ್ಲಿ 166 TMC ಇಸ್ ಗೋಯಿಂಗ್ ಫ್ಲೋಯಿಂಗ್. ಅದ್ರ ಬಗ್ಗೆ ಮಾತಾಡೋ ಶಕ್ತಿ ಇಲ್ಲ ಇವರಿಗೆ. ಮಾದಾಯಿ ವಿಚಾರದಲ್ಲಿ ಮಾಡೋ ಶಕ್ತಿ ಇಲ್ಲ ಇವರಿಗೆ. ಮಾದಾಯಿ ಎವ್ರಿಥಿಂಗ್ ಇಸ್ ಕ್ಲಿಯರ್ ಎಕ್ಸೆಪ್ಟ್ ಎನ್ವೈರನ್ಮೆಂಟ್ ಇಶ್ಯೂ. ವಾಟ್ ಬಿಸ್ನೆಸ್ ದೇ ಹ್ಯಾವ್. ಆಮೇಲೆ ಟ್ಯಾಕ್ಸ್ ವಿಚಾರದಲ್ಲಿ 11,540 ಕೋಟಿ ರೂಪಾಯಿ ನಮ್ಗೆ ಕೊಡಬೇಕು. ಆಸ್ ಫರ್ ದ ರೆಕಮೆಂಡೇಶನ್ ಆಫ್ ದಿ 15th ಫೈನಾನ್ಸ್ ಕಮಿಷನ್. ವಿ ಆರ್ ನಾಟ್ ಬೆಗ್ಗಿಂಗ್. ಆಸ್ ಫರ್ ದ ರೆಕಮೆಂಡೇಶನ್ ಆಫ್ ದ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ 5,443 ಕೋಟಿ ರೆವಿನ್ಯೂ ಡೆಫಿಸಿಟ್ ಅಲ್ಲಿ ಹಣ ಕೊಡಬೇಕಾಗಿತ್ತು. ಪ್ಲಸ್ 6,000 crores ಬ್ಯಾಂಗ್ಳೂರ್ ಸಿಟಿ, 3,000 crores peripheral ring road and 3,000 crores for the regeneration of the tanks. ಇದು ರೆಕಮೆಂಡೆಡ್ ಬೈ ದ 15th ಫೈನಾನ್ಸ್ ಕಮಿಷನ್. ಆ ದುಡ್ಡನ್ನು ಕೊಟ್ಟಿಲ್ಲ. 2023-24ರಲ್ಲಿ ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದಿಂದ ಆಯ್ಕೆ ಆದವರು, ರಾಷ್ಟ್ರದ ಹಣಕಾಸು ಮಂತ್ರಿಗಳು ಭದ್ರಾಕ್ಕೆ 5,400 ಕೋಟಿ ಕೊಡ್ತೀನಿ ಅಂತ ಹೇಳಿದರು ಆಸ್ ಎ ಸ್ಪೆಷಲ್ ಗ್ರ್ಯಾಂಟ್. ಅದನ್ನು ಇವತ್ತು ರಿಲೀಸ್ ಮಾಡಿ. ಇದನ್ನೆಲ್ಲ ಹಿಡಿದ್ರೆ ನೋಡಿ 11,450 ಕೋಟಿ ಅಲ್ಲಿ ಪ್ಲಸ್ ಇದು ಸೇರಿ ಸುಮಾರು 16,000 ಕೋಟಿ ಹಣ ರಿಲೀಸ್ ಮಾಡಬೇಕು ಆ್ಯಸ್ ಫರ್ ದೇರ್ ಸ್ಟೇಟ್ಮೆಂಟ್. ಅದ್ರ ಬಗ್ಗೆ ಒಂದು ಮಾತು ಮಾತಾಡ್ತಲ್ಲ. ಲೀಡರ್ ಆಫ್ ದ ಅಪೋಸಿಷನ್ ಇನ್ ದ ಬೋತ್ ದ ಹೌಸಸ್ ಇನ್ ಕರ್ನಾಟಕ, ಲೀಡರ್ ಆಫ್ ದ ಪಾರ್ಟಿ ಇವನು ಅಧ್ಯಕ್ಷ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ ಮಾತಾಡ್ತಾರೆ. ಸೆಂಟ್ರಿಗೆ ಹೋಗಿ ಚಿಲ್ಲರೆ ಮಾತುಗಳು ತಗೊಂಡು ಬನ್ನಿರಪ್ಪ. ಅದನ್ನು ನಾನೇ ನಮ್ಮ ಮುಖ್ಯಮಂತ್ರಿಗಳನ್ನ ಸನ್ಮಾನ ಮಾಡಿಸ್ತೇನೆ. ನಿಮಗೆ ಕೊಡಿಸಿ 16,000 ಕೋಟಿನ. ಇಸ್ ಇಟ್ ನಾಟ್ ದೇರ್ ಡ್ಯೂಟಿ? ಆ ಕೆಲಸ ಮೊದಲು ಮಾಡಲಿ. ಕೃಷ್ಣಾ ವಾಟರ್ ಟ್ರಿಬ್ಯುನಲ್ ಬಗ್ಗೆ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಮಾಡಲಿ. ಅದನ್ನು ನ್ಯಾಷನಲ್ ಏನಂತಾರೆ ರಾಷ್ಟ್ರೀಯ ಯೋಜನೆ, ನ್ಯಾಷನಲ್ ಅದೇ ನ್ಯಾಷನಲ್ ರಾಷ್ಟ್ರೀಯ ಯೋಜನೆ ಅಂತ ಅದು ಮಾಡಲಿ. ಪೋಲವರಮ್ಮಲ್ಲಿ ಮಾಡಿಲ್ವಾ ನಾವು? ಯಾಕೆ ಇದನ್ನು ಇಶ್ಯೂ ಹೇಳ್ತೇನೆ ಅಂದರೆ, ಒಂದು ರಾಜ್ಯದ ಕೆಲಸಗಳನ್ನು ಬರೀ ರೂಲಿಂಗ್ ಪಾರ್ಟಿ MLA ಮಾಡೋದು ಅಥವಾ ರೂಲಿಂಗ್ ಪಾರ್ಟಿ ಚೀಫ್ ಮಿನಿಸ್ಟರ್ ಮಾಡೋದಲ್ಲ. ಬಿಕಾಸ್ ವಿ ಹ್ಯಾವ್ ಎ ಅಪೋಸಿಷನ್, ವಿ ಆರ್ ಇನ್ ಅಪೋಸಿಷನ್ ಪಾರ್ಟಿ ಹಿಯರ್. ದೇ ಹ್ಯಾವ್ ಟು ಜಾಯಿನ್ ದ ಹ್ಯಾಂಡ್ ವಿತ್ ಅಸ್. ಇದು ಏನು ಸಬ್ಜೆಕ್ಟೇ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಅವ್ರು ಸಬ್ಜೆಕ್ಟ್ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ಬೇಕಪ್ಪ, ನಿಮ್ಮ ಎದುರಿಗೆ ಏನು ಮಾಡ್ಬೇಕಂದ್ರೆ ಅವರು ಇಂಥ ಚಿಲ್ಲರೆ ಹೇಳ್ಬಿಡ್ತಾರೆ. ಶಿವಕುಮಾರ್ ಎದ್ದು ಹೋದ್ರು, ಅವ್ರಿಗೆ ಅವ್ನು ಮಾತಾಡಲಿಲ್ಲ. ದಿಸ್ ಈಸ್ ನಾಟ್ ಎ ಇಶ್ಯೂ. ದೀಸ್ ಆರ್ ದ ಬಿಟ್ಬಿಡಿ. ಐ ಆಮ್ ಟಾಕಿಂಗ್ ಸೀರಿಯಸ್ಲಿ ಅಬೌಟ್. ನಾನು ಮಾತಾಡ್ತೇನೆ ನಾನು ಮಾತಾಡ್ತೇನೆ ರೀ. ಆಫ್ಟರ್ ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್. ಅದಕ್ಕೆ ಕ್ಯಾನ್ ಯು ಪ್ಲೀಸ್ ಪರ್ಮಿಟ್? Let me complete. I answer your question. ನಾನು ಫ್ಲೋ ಹೋಗುತ್ತೆ ಅಂತ ಹೇಳಿ ಪ್ಲೀಸ್. ಅದಕ್ಕೆ ಇದ್ರ ಬಗ್ಗೆ ಹೋರಾಟ ಮಾಡಲಿ. ಲೆಟ್ ದೆಮ್ ಜಾಯಿನ್ ದ ಹ್ಯಾಂಡ್ಸ್. ಸೆಕೆಂಡ್ ಥಿಂಗ್, ಇವತ್ತು 16th ಫೈನಾನ್ಸ್ ಕಮಿಷನ್ ನೇಮಕ ಆಗಿದೆ.
ಇವತ್ತು ಮುಖ್ಯಮಂತ್ರಿಗಳು, ನಾನು, ನಮ್ಮ ಫೈನಾನ್ಸ್ ಇವರು ಎಲ್ಲ ಹೋಗಿ ಮೊನ್ನೆ ವಿ ಆರ್ ರಿಕ್ವೆಸ್ಟೆಡ್ ದಿ ಚೇರ್ಮನ್ ಆಫ್ ದಿ 16 ಫೈನಾನ್ಸ್ ಕನ್ಸಲ್ಟೆಂಟ್ 16 ಫೈನಾನ್ಸ್ ಕಮಿಷನನ್ನು ನಾವು ಚೇರ್ಮನ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೇವೆ. ನಮ್ಗೆ ಅನ್ಯಾಯ ಆಗಿದೆ. 14 ಫೈನಾನ್ಸ್ ಕಮಿಷನಲ್ಲಿ ವಿ ಆರ್ ಗೆಟ್ಟಿಂಗ್ ಈ ಹಾರಿಜೆಂಟಲ್ ಡಿಸ್ಟ್ರಿಬ್ಯೂಷನ್, ಅಂದರೆ ಎಲ್ಲ ರಾಜ್ಯಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡುವಾಗ 14 ಫೈನಾನ್ಸ್ ಕಮಿಷನಲ್ಲಿ ನಮಗೆ 4.71 ಬರ್ತಾ ಇತ್ತು ದಿ ಡೆವಲ್ಯೂಷನ್ ಆಫ್ ಫಂಡ್ಸ್. ಇಟ್ ಹ್ಯಾಸ್ ರೆಡ್ಯೂಸ್ಡ್ ಇನ್ 15 ಫೈನಾನ್ಸ್ ಕಮಿಷನ್ ಟು 3.61, 1.1% ಹೋದ್ರಿಂದ ಪ್ರತಿ ವರ್ಷ 21,000 ಕೋಟಿ ನಮ್ಗೆ ಕಮ್ಮಿ ಬರ್ತಾ ಇದೆ ಈಗ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ರಿಕ್ವೆಸ್ಟ್ ಟು ಯು. ಬಿಕಾಸ್ ಆಫ್ ದ ರೆಕಮೆಂಡೇಶನ್ ಆಫ್ ದಿ ಡಿಫರೆನ್ಸ್ ಬಿಟ್ವೀನ್ ದ 14 ಫೈನಾನ್ಸ್ ಆ್ಯಂಡ್ 15 ಫೈನಾನ್ಸ್ ಕಮಿಷನ್ 1.1% ಕಡಿಮೆ ಬರ್ತಾ ಇರೋದ್ರಿಂದ ವಿ ಆರ್ ಲೂಸಿಂಗ್ ಅರೌಂಡ್ 80,000 crores ಇನ್ 5 years. ಅದನ್ನು ಸರಿ ಮಾಡಿರಿ, ರ್ಯಾಟಿಫೈ ಮಾಡಿಸ್ರಿ ಅಂದ್ರೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇರಲ್ಲ. ಆದರೆ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ದೇವೆ. ಅದನ್ನೇ ಹೇಳ್ತೀನಿ ಅದೇ ಹೇಳ್ತಾ ಇದ್ದೀನಿ. ಲೆಟ್ ಮೀ, ಅದಕ್ಕೆ ಪ್ಲೀಸ್ ಪರ್ಮಿಟ್ ಮೀ. ಅದನ್ನು ನಾವು ಮೊನ್ನೆ ಮುಖ್ಯಮಂತ್ರಿಗಳು, ನಾವು, ಇಲಾಖೆಯವರು ಎಲ್ಲರೂ ಹೋಗಿಬಿಟ್ಟು ನಮ್ಮ ಏನೇನು ಅನ್ಯಾಯ ಆಗಿದೆ, ಯಾಕೆ ನೀವು ನಮಗೆ ಕೊಡಬೇಕು ಅಂದರೆ ಸವಿಸ್ತಾರವಾಗಿ ಫೈನಾನ್ಸ್ ಕಮಿಷನ್ಗೆ ಹೇಳಿದ್ದೇವೆ. ಇನ್ ಪ್ರಿನ್ಸಿಪಲಿ ದೇ ಹ್ಯಾವ್ ಅಗ್ರೀಡ್. ತಾತ್ವಿಕವಾಗಿ ಅವರು ಇಲ್ಲ ಕರ್ನಾಟಕಕ್ಕೆ ಸ್ವಲ್ಪ ಮೇಲ್ನೋಟಕ್ಕೆ ಕಾಡ್ತಾ ಇದೆ, ಸರಿ ಮಾಡ್ತೇವೆ ಅಂತ ಮಾತನ್ನು ಹೇಳಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಸೀನ್ Madam Nirmala Sitharam personally for this, and leader of the opposition ಇವ್ರಿಗೆಲ್ಲರಿಗೂ ಮಾಹಿತಿಗಳನ್ನು ಕೊಟ್ಟಿದ್ದೇವೆ. ಏನ್ರಿ ತಾವು ಕೇಳಿದ್ರಲ್ಲ, ಮಾಹಿತಿಗಳನ್ನು ಕೊಟ್ಟಿದ್ದೇವೆ ಅಂದೆ. ಅದಕ್ಕೆ ಪ್ಲೀಸ್